ಆಗ್ಬೋದು, ನಮಗೆ ನಾವೇ ವಿಲನ್ನು ಆಗ್ಬೋದು ಸರ್ ನಮ್ಮ ಲೈಫ್ಗೆ. ಅಂದರೆ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಒಂದು ಸಿಚುವೇಶನ್ನ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇವರು ನಮ್ಮ ಕಾಕ್ರೋಚ್ ಅವ್ರದ್ದು ಒಂದು ಪಾತ್ರ, ಬಟ್ ಆ ಪಾತ್ರ ಇವ್ರ ಲೈಫ್ಗೆ ಏನು ಡಿಸ್ಟರ್ಬ್ ಮಾಡಲ್ಲ. ನನ್ನೊಳಗಡೆ ಒಬ್ಬ ವಿಲನ್ ಇದ್ದಾನೆ, ನಾನು ಯಾರನ್ನ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತೀನಿ. ಸೊ ಅವನು ಯಾವಾಗ ಆಕ್ಟಿವ್ ಆಗ್ತಾನೆ, ಸೊ ಅವಾಗ ನಾನು ಎದುರುಗಡೆ ಇರ್ತಕ್ಕಂಥ ಸಂಬಂಧಗಳ ಜೊತೆನಲ್ಲಿ ಸಂಘರ್ಷಣ ಅಥವಾ ಒಲವ ಅನ್ನೋದು ಬರುತ್ತೆ. ಸೊ ಅದು ಎಲ್ಲ ಕಾಲಘಟ್ಟಕ್ಕೂ ಸರ್, ಈಗ ಅಂತಾನೆ ಅಲ್ಲ, ಈ ಪರಿಸ್ಥಿತಿಗೆ ತಕ್ಕ ಹಾಗೆ ಅಂತ ಅಲ್ಲ, ಸೊ ಎಲ್ಲ ಕಾಲಘಟ್ಟಕ್ಕೂ ಅನ್ವಯ ಆಗುವಂಥ ಒಂದು ವಿಷಯ ಸರ್. ಕಿರಣ್ ಅವರೇ, ನಿಮಗೆ ಕೇಳ್ತಾ ಇರುವಂಥದ್ದು, ಸಿನಿಮಾದಲ್ಲಿ ಅದಕ್ಕೆ ಆದಂಥ ಪರಿಸ್ಥಿತಿಗಳು, ವೈಮನಸ್ಸು, ದ್ವೇಷ ಇದೆಲ್ಲ ಇದೆ ಅಂತ ಹೇಳಿದ್ರಿ. ಸೊ ಸಿನಿಮಾ ಟೀಮಲ್ಲೂ ವೈಮನಸ್ಸು, ದ್ವೇಷ ಇದೆ ಅಂತ ಇಂದಿನ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿತ್ತು. ನೀವೇ ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಸಪೋರ್ಟಿಗೆ ಯಾರು ಬರ್ತಾ ಇಲ್ಲ, ಈ ಥರದ್ದು ಒಂದು ಕಂಟೆಂಟ್ ಬಿಟ್ಟಿದ್ರಿ. ಇವಾಗೆಲ್ಲ ಸರಿಯಾಗಿದೆಯಾ? ಮನಸ್ಥಿತಿ, ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಸರಿಯಾಗಿದೆ ಮೇಡಮ್. ಅಲ್ಲಿ ಇದ್ದಾರೆ ಅವ್ರು ಅಂದ್ರೆ ಸರ್ ನೀವೇ ಹೇಳ್ಬೇಕು, ಯಾಕಂದ್ರೆ ನೀವೇ ಆ ವಿಡಿಯೋ ಮಾಡಿ ಬಿಟ್ಟಿರೋದಲ್ಲ. ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಿಮ್ ನೋವನ್ನ ನೀವು ಹೇಳ್ಕೊಂಡಿದ್ರಿ. ನನಗೆ ಗೊತ್ತಿಲ್ಲ ಮೇಡಮ್. ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಎಲ್ಲರೂ ಅಟ್ ಎಂಡ್ ಬಂದಿದ್ದಾರೆ. ಸೊ ಹಿಂಗೆ ಪ್ರಮೋಷನ್ಸ್ಗೂ ಬಂದರೆ ಹಿಂಗೆ ಚೆನ್ನಾಗಿರುತ್ತೆ. ಹೀರೋ, ಈಗ ನೀವು ಪ್ರಮೋಷನ್ ಹೊರಟ್ರೆ ಇಲ್ಲಿ ಈ ಕಡೆ ಡೈರೆಕ್ಟ್ ನೀವು ಪ್ರಮೋಷನ್ ಹೊರಟಾಗ ಈಗ ನಿಮ್ಮ ಇಡೀ ಟೀಮು ನಿಮ್ಮ ಜೊತೆ ಬರೋದಕ್ಕೆ ರೆಡಿ ಇದೆಯಾ, ಅಥವಾ ಅಲ್ಲೂ ಏನಾದರೂ ಗೊಂದಲಗಳು ಇದೆಯಾ? ಈಗ ಒಂದ್ಸರಿ ಈಗ ನೀವು ಎಂಟೈರ್ ಕರ್ನಾಟಕ ಓಡಾಡ್ತೀನಿ ಅಂತ ಹೇಳ್ತೀರಿ. ಸೊ ಅದಕ್ಕೆ ಏನೋ ಪ್ಲಾನ್ ಔಟ್ ಹೇಗಾಗಿದೆ, ಅವ್ರೆಲ್ಲ ಯಾವ ರೀತಿ ಇದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ಅಲ್ಟಿಮೇಟ್ ನಿರ್ಮಾಪಕರು ಸೇಫ್ ಆಗಬೇಕು, ಅವ್ರಿಗೆ ಅನುಕೂಲ ಬೇಕಾದ್ರೆ ನೀವೆಲ್ಲ ಶ್ರಮ ವಹಿಸಲೇಬೇಕು. ಈಗ ಸೊ ಆ ಪ್ಲಾನ್ ಔಟ್ ಹೇಗಿದೆ ಸರ್? ಇವಾಗ ನಾನು ಹೋಗಕ್ಕೆ ರೆಡಿ ಇದ್ದೀನಿ, ನಾನು ರೋಡ್ ಗಿಳಿಯಕ್ಕೆ ರೆಡಿ ಇದ್ದೀನಿ. ಪಾಪ ನನ್ನ ಜೊತೆ ನಮ್ಮ ಯುಕ್ತ ಬಂದಿದ್ದಾರೆ ಎಲ್ಲ ಕಡೆ. ಆಮೇಲೆ ನಮ್ಮ ಲೇಖ ಅವ್ರು ಬಂದಿಲ್ಲ ಅಂತ ಅವ್ರ ಮೇಲೆ ನನ್ನ ಕೋಪ ಇಲ್ಲ ಅಂತ. ಪಾಪ ಅವ್ರು ಈಗ ಮದುವೆ ಆಗಿದ್ದಾರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಾರೆ. ಇನ್ನು ಮುಂದೆನೂ ಎಲ್ಲದರಲ್ಲೂ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ ಕೇಳ್ಕೊತೀನಿ. ಅಂಡ್ ನಮ್ಮ ಸುದೀಪ್ ಸರ್ ಅಂತೂ ನನಗೆ ಆಸ್ ಅ ಬ್ರದರ್ ಯಾವಾಗಲೂ ಜೊತೆಗಿರ್ತಾರೆ. ಅವ್ರಿಗೆ RD ಕಾರ್ ಸಿಕ್ಕಿದ್ಮೇಲೆ ಬರ್ತಾರೆ ನನ್ನ ಹತ್ರ. ಹೌದಾ ಸರ್? ಸರ್ ಇಲ್ಲ, ಈಗ ಅವರು ಹೇಳಿದ್ರು ಡೈರೆಕ್ಟ್ರು, ಅಂದರೆ ಒಂದು ಸ್ಟೇಟ್ ಅವಾರ್ಡ್ ಪಡೆಯುವಂಥ ಎಲ್ಲ ಅರ್ಹತೆಯೂ ಈ ಸಬ್ಜೆಕ್ಟಲ್ಲಿ ಅಥವಾ ನೀವು ಮಾಡಿದಿರುವಂಥ ಪಾತ್ರದಿಂದ. ಸೊ ನಿಮಗೆ ಅದರಲ್ಲಿ ಯಾವ ಅಂಶ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನಿಸುತ್ತೆ, ಮತ್ತು ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಕ್ಯಾರಿ ಮಾಡುತ್ತೆ? ಸರ್ ಹೌದು, ನೀವು ಟ್ರೈಲರಲ್ಲಿ ನೋಡ್ದಂಗೆ ಅದು ಹುಡುಗ ಹುಡುಗಿ ಗಂಡ ಅಥವಾ ಮದುವೆ ಆ ಒಂದು ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದ್ದೀರಾ. ಅದಕ್ಕೂ ಮೀರಿದ ಸಿನಿಮಾದಲ್ಲಿ ಏನಿದೆ ಅಂದರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದು ಯಾಕೆ, ಅದನ್ನ ಬಿಡೋದು ಯಾಕೆ, ಅದರಿಂದ ಏನು ಎಲ್ಲ ಎಮೋಷನ್ಸನ್ನು ಸರ್, ಅದು ಮೇ ಬಿ ಹುಡುಗ ಹುಡುಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗು ತುಂಬ ಚೆನ್ನಾಗಿ ಬಂದಿದೆ. ಒಂದು ಮಗಳನ್ನ ಪ್ರತಿಯೊಬ್ಬರು ತಂದೆ ಆ ಕನಸು, ಮಗಳನ್ನ ಹೀಗೆ ನೋಡಬೇಕು, ಹೀಗೆ ಇರಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಅವಿಲ್ಲ ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದರಿಂದ ಕೆಲವೊಂದು ಸರಿ ಮಕ್ಕಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸಿಂದನೂ ತಪ್ಪಾಗುತ್ತೆ. ಸೊ ಅದನ್ನ ಆ ಸಿನಿಮಾದಲ್ಲಿ ಒಂದು ಅಲ್ಲ ನಮ್ದು ಹೇಳ್ತಾ ಇರೋದು ಆಗತ್ತೆ, ಜನರನ್ನಾಗೂ ಆಗತ್ತೆ. ಸೊ ಹೌದು ಆಗತ್ತೆ. ಸೊ ಅದೊಂದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಸಿನಿಮಾ ಶೂಟ್ ನಡೆಯುವಾಗ್ಲೇ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ನು ಕಾರ್ಯಗಳು ಮುಗಿಯೋಕೆ ಮುಂಚೆನೆ ನಾನು ಶೂಟಿಂಗ್ ಹೋಗಿದ್ದೆ. ನಾಣಿ ಸರ್ ಪಾಪ ಅವ್ರ ಎಮೋಷನ್. ನಾಣಿಯವರೇ ಹೇಳಿ, ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ, ಮುಗಿದಿರೋ ಪಿಕ್ಚರ್ಗೆ ಬಿಡಿ ಅಂದರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ಥರ ಹೊಗೆ ಹಾಕ್ಬಿಟ್ಟು ಶೂಟಿಂಗು. ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷದ್ದು, ಆ ಥರ ಆಗ್ಬಿಟ್ಟು. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ. ಅವ್ರಿಗೋಸ್ಕರ ಬಂದೆ ನಾನು ಇವತ್ತು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ, ಶೋರ್. ಅವಾರ್ಡ್ ಹೋಗುವಂಥ ಕ್ಯಾರೆಕ್ಟರ್ದು. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೊಬ್ಬಳು ಮಗಳಿದ್ದಾಳೆ.
ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು ಅಂತ. ಯಾಕಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರಿಗೆ ಗೊತ್ತಿರುತ್ತೆ, ಭಾವನೆಗಳಿಲ್ದವ್ರ ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂಥಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬಂದಾಗ ಬರೋರು, ಕ್ಯಾಮ್ರಾ ಮುಂದೆ ಬಂದಾಗ ಹಂಗೆಲ್ಲ ಇರಬಾರ್ದು, ಫೀಲ್ ಮಾಡಬಾರ್ದು ಅಂದರೆ ಸರಿ ಅಂತ ಆ್ಯಕ್ಟ್ ಮಾಡೋರು, ಮತ್ತೆ ಮುಖ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಮಾಧಾನ ಮಾಡ್ತಾಯಿದ್ದೆ. ತುಂಬ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗೆಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಅಷ್ಟು ನನಗೆ ಭಾವನೆಗಳೆಲ್ಲ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತು ಮಗು, ನಿಜವಾಗ್ಲೂ ಗೆಲ್ತೇ ಬಿಡೋದು. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ, ನಾನು ಆಗಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ, ಇವ್ರು ಬಂದರೆ ಹಂಗೆ ಹೋಗ್ಬಿಡೋಣ ಆಚೆಗೆ ಅಂತ, ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರ ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆಲಿ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸಾರು, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಷ್ಟೇ ಕರೆದು ಹೇಳಿ ಕಳ್ಸೋರು, ಇಂಥದ್ದು ಬೇಕು ನನಗೆ ಹೇಳೋ ಅವಳಿಗೆ ಅಂತ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯಿತು, ಶೂಟಿಂಗ್ಗಳು ಆಗ್ತಾ ಇರ್ತವೆ ಮಾಮೂಲಿ ಚಿಕ್ಕ ಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗು. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದೆ, ಆಗ್ತಾ ಇಲ್ಲ ನನಗೆ, ಚಳಿ ಹಿಂಗೆ ನಡುತ್ತಾ ಇದೆ. ಅಣ್ಣ ಆಯಿತು ಪ್ಲೀಸ್. ಎಷ್ಟು ಚೆನ್ನಾಗಿ ಕರ್ಕೊಂಡೋಗ್ಬಿಟ್ರು ಶೂಟಿಂಗಿಗೆ ಅಂದರೆ, ರೂಮಲ್ಲಿದ್ದವ್ರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮಗೆ, ಸುಮಾರು ಜನ ಆಯಿತು ಆರ್ಟಿಸ್ಟ್ಗಳಿಗೆ, ನನಗೂ ಆಯಿತು. ಇನ್ನು ಶೂಟಿಂಗ್ ವಿಚಾರಕ್ಕೆ ಬಂದಾಗ, ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ತಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳೋದು, ಎಲ್ಲರೂ ಹೇಳೋದು ಅಷ್ಟೇ. ಡೈರೆಕ್ಟಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು, ಇವರು ನಮ್ಮ ಜಗ್ಗಪ್ಪ ಆಗಲಿ ಇವರು ಆಗಲಿ ಏನು ಯಾರೇನು ಕಡಿಮೆ ಇಲ್ಲ, ಇಲ್ಲಿ ಎಲ್ಲರೂ ಚೆನ್ನಾಗಿ ಇದು ಮಾಡಿದರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದ್ದಾರಾ ಸರ್? ನಮಸ್ಕಾರ, ತಮ್ಮ ಹೆಸರು? ಪ್ರದೀಪ್ ಸರ್. ಇದೇನು ಈಗ ಪರಿಚಯ ಮಾಡ್ಕೋತಾ? ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ಕೆ ಬಿಡಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೇನೋ ಅಂತ. ನಾನು ಹಂಗಾಗಿದ್ರೆ ಎಷ್ಟು ಸಿನಿಮಾ ಮಾಡಬೇಕಿತ್ತು. ಇರಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದಲ್ಲಿ ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗೆ ಇತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ ಕಾರ್ಯಮ. ಎಷ್ಟು ಫೀಲ್ ಮಾಡ್ತಿತ್ತು ಆ ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನ್ಪಿಸಿದೆಯಾ? ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆ ಬಿಟ್ಟು ನಾನು ಬರೋದು ಇಲ್ಲಿಂದ ಸಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿ ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿಯಿಂದ, ನಾನೊಬ್ಬನಲ್ಲ, ಎಲ್ಲರನ್ನು ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. 3 ವಯಸ್ಸು ಗೊತ್ತಾಯಿದೆ. ಬೇಜಾರು ಮಾಡ್ಕೊಂಡ್ರೆ ಅನ್ನೋಂಥದ್ದು ಒಂದು, ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನು ಭೇಟಿ ಮಾಡೋಕೆ ಬಿಡಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನ್ಗೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮಲ್ಲಿ ಈ ರೀತಿ ನಿಮ್ಮ ಬೇಸರ, ಅಂದರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನು ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರಲಿ ಚೆನ್ನಾಗಿದೆಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡ್ತಿದ್ದು ಹಿರಿಯ ಅಂತ ಹೆಂಗೆ ಅನ್ನಿಸ್ತದೆ? ಒಂದು ಪ್ರಶ್ನೆಗೆ ಆಯಿತಾ?
ಈಗ ನಾನು ಹುಷಾರಿಲ್ಲದೆ ಮಲಗಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನಂಗೆ ಸಹಾಯ ಮಾಡಿದ್ರು. ಅಂದ್ರೆ ಚಿತ್ರತಂಡ ನಿಮ್ಗೇನು ಅವಾಗ ಇಲ್ಲ ಸಪೋರ್ಟ್ ಮಾಡಿಲ್ವಾ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಮ್ಯಾನೇಜರು ಬರಲಿಲ್ಲ, ಅದು ನನಗೆ ತುಂಬ ಬೇಜಾರು. ಇವ್ರು ಬಿಡಿ ಎಲ್ಲ ಬ್ಯುಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರಲಿಲ್ವಲ್ಲ. ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ ಏನು? ಕೆಲವೆಲ್ಲ ತಿಳ್ಕೋಬೇಕು. ನಾವು 100 ಸಿನಿಮಾ ಅಲ್ಲ 176 ಸಿನಿಮಾ ಆಯಿತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂಥ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರಿಗೆ ಏನು ಕಡಿಮೆ ಅನುಭವ ಇದೆಯಾ? ಎಂತೆಂಥವ್ರು ನೋಡ್ಕೊಂಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ಖಂಡಿತ. ಯಾವತ್ತು